ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮತದಾನ ಅನಾರೋಗ್ಯದ ನಡುವೆಯೂ ಕೂಡ ಬಂದು ಮತದಾನವನ್ನ ಹಾಕಿದ್ದಾರೆ ಪರಮೇಶ್ವರ್ ಅವರು. ಬೆಳಗ್ಗೆ ಪರಮೇಶ್ವರ್ ಮನೆಗೆ ಹೋಗಿ ಆರೋಗ್ಯವನ್ನ ವಿಚಾರಿಸಿದ್ದ ಸಿಎಂ. ಇನ್ನು ಸಿಎಂ ಬಳಿ ಹೇಳಿದಂತೆ ಬಂದು ಮತದಾನವನ್ನ ಹಾಕಿದ ಡಿಸಿಎಂ ಪರಮೇಶ್ವರ್. ಅನಾರೋಗ್ಯದ ನಡುವೆಯೂ ಕೂಡ ಬಂದು ಮತದಾನವನ್ನ ಮಾಡಿದ್ದಾರೆ ಪರಮೇಶ್ವರ್ ಅವರು. ಬೆಳಗ್ಗೆ ಪರಮೇಶ್ವರ್ ಮನೆಗೆ ಹೋಗಿ ಆರೋಗ್ಯವನ್ನ ವಿಚಾರಿಸಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಮಧ್ಯಾಹ್ನ 1 ಗಂಟೆಯ ಒಳಗಡೆ ಬಂದು ಅವರು ಮತದಾನವನ್ನ ಮಾಡ್ತಾರೆ ಅಂತ ಕೂಡ ಅವರು ಹೇಳಿದ್ರು. ಇನ್ನು ಅದೇ ರೀತಿಯಾಗಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಮತದಾನವನ್ನ ಹಾಕಿದ್ದಾರೆ. ಬೆಳಿಗ್ಗೆ ಪರಮೇಶ್ವರ್ ಮನೆಗೆ ಹೋಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಸಿಎಂ ಬಳಿ ಹೇಳಿದಂತೆ ಬಂದು ಮತದಾನವನ್ನ ಮಾಡಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತದಾನವನ್ನ ಹಾಕಿದ್ದಾರೆ. ಅನಾರೋಗ್ಯದ ನಡುವೆಯೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದು ಮತದಾನವನ್ನ ಮಾಡಿರುವಂಥದ್ದು. ವಿಧಾನ ಪರಿಷತ್ ಚುನಾವಣೆಯ ಮತದಾನ ಅಂತ್ಯಗೊಂಡಿದೆ. ಎಲ್ಲ 222 ಶಾಸಕರಿಂದ ಮತದಾನ ಮುಕ್ತಾಯಗೊಂಡಿರುವಂತದ್ದು. ಇನ್ನು ಸಂಜೆ 5 ಗಂಟೆಗೆ ಮತ ಎಣಿಕೆ ಆಗುತ್ತೆ, ಬಳಿಕ ಫಲಿತಾಂಶ ಬರುತ್ತೆ. ಇನ್ನು ಶಾಸಕ ಜಿಟಿ ದೇವೇಗೌಡರಿಂದ ಮೊದಲ ಮತದಾನ, ಇನ್ನು ಶಾಸಕ ಎಎಸ್ ಪೊನ್ನಣ್ಣರಿಂದ ಕೊನೆಯ ಮತದಾನ. ವಿಧಾನ ಪರಿಷತ್ ಚುನಾವಣೆಯ ಮತದಾನ ಅಂತ್ಯಗೊಂಡಿರುವಂತದ್ದು. ಈಗಾಗಲೇ ಎಲ್ಲ 222 ಶಾಸಕರಿಂದ ಮತದಾನ ಕೂಡ ಮುಕ್ತಾಯಗೊಂಡಿದೆ. ಇನ್ನು ಸಂಜೆ 5 ಗಂಟೆಗೆ ಮತ ಎಣಿಕೆ ಆಗುತ್ತೆ, ಬಳಿಕ ಫಲಿತಾಂಶ ಬರಲಿದೆ. ಶಾಸಕ ಜಿಟಿ ದೇವೇಗೌಡರಿಂದ ಮೊದಲ ಮತದಾನ ಆಗಿರುತ್ತೆ. ಇನ್ನು ಶಾಸಕ ಎಎಸ್ ಪೊನ್ನಣ್ಣರಿಂದ ಕೊನೆಯ ಮತದಾನ ಆಗಿದೆ. ವಿಧಾನ ಪರಿಷತ್ ಚುನಾವಣೆ ಈಗಾಗಲೇ ಅಂತ್ಯಗೊಂಡಿರುವಂತದ್ದು. ಒಟ್ಟು ವಿಧಾನ ಪರಿಷತ್ನಲ್ಲಿ ಇನ್ನು 7 ಸ್ಥಾನಗಳಿಗೆ ಮತದಾನ ಆಗಿದೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಕೂಡ ನಡೆಯಲಿದೆ. ಸಂಖ್ಯಾಬಲ ಆಧರಿಸಿ ಇಲ್ಲಿ ಒಂದು ಕಡೆ ಕಾಂಗ್ರೆಸ್ 4 ಹಾಗೂ ಬಿಜೆಪಿ 2 ಸ್ಥಾನವನ್ನ ಗೆಲ್ಲಲಿದ್ದು, ಇನ್ನು ಬಾಕಿ 1 ಸ್ಥಾನಕ್ಕೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಈಗಾಗಲೇ ಸ್ಪರ್ಧೆ ಕೂಡ ಏರ್ಪಟ್ಟಿತ್ತು. ಇನ್ನು ಒಂದು ಕಡೆ 9ರಿಂದ ಸಂಜೆ 4ರವರೆಗೆ ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಆಗಿದೆ. ಇನ್ನು ಸಂಜೆ 5 ಗಂಟೆಗೆ ಮತ ಎಣಿಕೆ ಆರಂಭವಾಗಲಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ.